ಈ ಮೋಹ ಏನಿದ್ರು ಅದು ಬೇಕು ಇದು ಬೇಕು ಅಂತಲ್ಲ, ದೇವರೇ ನೀನೇ ನನ್ನಲ್ಲಿರಬೇಕು, ನೀನೇ ನನ್ನ ಜೊತೆಲಿ ಇರಬೇಕು ಅಂತಿದ್ರು. ಹೀಗೆ ಅರಿಷಡ್ ವರ್ಗಗಳು, ಕೋಪ ಆಗಲಿ, ತಾಪ ಆಗಲಿ, ಎಂಥದೇ ಆಗಲಿ, ಪರಮಾತ್ಮನ ಗಳಿಕೆಗೆ ನಿಮ್ಮ ವಶಕ್ಕೆ ಪಡ್ಕೊಳ್ಳಿಕ್ಕೆ ಈ ಅರಿಷಡ್ ವರ್ಗಗಳನ್ನ ಯೂಸ್ ಮಾಡಿಕೊಂಡೆ ಬೇಕೇ ಪರಂತು ಬೇರೆದಕ್ಕೆ ಅವ್ರ ಮೇಲೆ ಇವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳಿಕ್ಕೆ, ಅವ್ರಿಗೆ ಇವರಿಗೆ ತೊಂದರೆ ಕೊಡಲಿಕ್ಕೆ, ಅವರೇ ಇವ್ರ ಹತ್ರ ಜಗಳ ಕಾಯಲಿಕ್ಕೆ, ಅವರೇ ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಕೊಡ್ಲಿಕ್ಕಲ್ಲ ಅನ್ನೋದನ್ನು ಅವ್ರು ಹೇಳಿದ್ರು. ಮೊದಲನೇ ಪಾಠನೇ ನಮಗೆ ವಿಶ್ವಮೈತ್ರಿಯಲ್ಲಿ ಹೇಳ್ಕೊಟ್ಟಿರೋದೇನು ಅಂದರೆ ಯೂನಿವರ್ಸಲ್ ಲವ್. ಇವರು ಅವರು ಅಂತಲ್ಲ, ಪ್ರಾಣಿ ಪಕ್ಷಿಗಳಾಗಲಿ, ಆ್ಯನಿಮೇಟ್ ಆರ್ ಇನ್ಯಾನಿಮೇಟ್, ಕಲ್ಲಾಗಲಿ ಮುಳ್ಳಾಗಲಿ, ಎಲ್ಲದನ್ನು ಪ್ರೀತಿಯಿಂದ ಕಾಣೋದು, ಸರಿ ಸಮವಾದ ಪ್ರೀತಿಯಿಂದ ಕಾಣೋದು ಮೊದಲನೇ ಪಾಠ. ಯೂನಿವರ್ಸಲ್ ಬ್ರದರ್ಹುಡ್, ವಿಶ್ವಮೈತ್ರಿ, ಯೂನಿವರ್ಸಲ್ ಫ್ರೆಂಡ್ಶಿಪ್, ಇದು ಮೊದಲನೇ 2 ಪಾಠಗಳು. ಈ ಮೊದಲನೇ 2 ಪಾಠಗಳು ನಾವು ತಿಳ್ಕೊಂಡ್ರೆ, ಆ ಪ್ರಕಾರ ನಾವು ನಡೀಲಿಕ್ಕೆ ನೋಡಿದ್ರೆ ಮುಂದಿನ ಎಲ್ಲ ಪಾಠಗಳು ನಮಗೆ ತಮ್ತಾನೇ ಬರುತ್ತೆ. ಯಾಕೆಂದರೆ ಅವರಿಗೆ ಯಾವಾಗ ಯಾರಿಗೆ ಯಾವ ಪಾಠ ಕೊಡಬೇಕು, ನೆಕ್ಸ್ಟ್ ಕ್ಲಾಸ್ಗೆ ಎಲ್ಲಿ ಕಳಿಸ್ಬೇಕು ಅಂತ ಅವ್ರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಒಂದು ಸಿನ್ಸಿಯರ್ ಆಗಿ, ಆನೆಸ್ಟ್ ಆಗಿ, ನಿಯತ್ತಿನಿಂದ ಆ ದಾರಿಲಿ ಹೋಗ್ತಾ ಇದ್ದರೆ ಅವ್ರು ನಮಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಜೊತೆಲಿ ಯಾರೋ ಹೋಗ್ತಾ ಇದ್ದವರೊಬ್ಬರು ಹುಡುಗ, ನನ್ನಂಥವನು ಕಾಲ್ನಲ್ಲಿ ಒದ್ದಿದ್ದಾನೆ, ಒಂದು ಕಲ್ಲು ಬಿದ್ದಿದ್ರೆ. ಎಲ್ಲ ಆತ್ಮಗಳಿದೆ, ಎಲ್ಲದಕ್ಕೂ ಪ್ರಾಣ ಉಂಟು, ಯಾವುದನ್ನು ಕಡೆಗಣಿಸಬಾರ್ದು, ಯಾವುದನ್ನು ಒದಿಬಾರ್ದು, ಕಾಲ್ನಲ್ಲಿ ಒದಿಬಾರ್ದು, ತೆಗೆದು ಪಕ್ಕಕ್ಕೆ ಇಡಬೇಕು. ಎಂಥ ಸೂಕ್ಷ್ಮವಾದ ಮಾತು, ಎಂಥ ಸೂಕ್ಷ್ಮವಾದ ಮಾತು. ಇದು ನಾನು ಗಮನಿಸಿರುವಂಥ 1-2 ವಿಷಯಗಳು ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡೆ. ಸತೀಶ್ ಅವರು ಅದೆಷ್ಟು ಗೊತ್ತಿದೆಯೋ ಅವ್ರಿಗೆ ಗೊತ್ತಿಲ್ಲ, ದಿವಸ ಅವರು ಲೈಫ್ ಲಾಂಗ್ ಅವರೆಲ್ಲರಿಗೂ ಹೇಳ್ತಿದ್ರು, ಇನ್ನೂ ಉಳಿದಿರುತ್ತೆ. ಯಾಕೆಂದರೆ ದಿವಸ ಹೋಗ್ತಿದ್ರು, ದಿವಸ ಬಂದು ಬ್ಯಾಂಕ್ನಲ್ಲಿ ಕೆಲಸ ಮುಗಿದ ಮೇಲೆ ಟೈಪ್ ಮಾಡಿಸ್ಕೊಳ್ತಾ ಇದ್ರು. ಎಲ್ಲ ರೆಕಾರ್ಡ್ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಮರಿವು ಅನ್ನೋದು ಎಲ್ರಿಗೂ ಇರ್ತದೆ. ಇಂಗ್ಲೀಷಲ್ಲಿ ಒಂದು ಗಾದೆ ಉಂಟು, ಎ ಥಿನ್ನೆಸ್ಟ್ ಲೈನ್ ಆಫ್ ರೈಟಿಂಗ್ ಇಸ್ ಬೆಟರ್ ದೆನ್ ಎ ಥಿಕ್ಕೆಸ್ಟ್ ಲೈನ್ ಆಫ್ ಮೆಮೊರಿ ಅಂತ ಹೇಳಿದ್ರು. ಯಾಕೆಂದರೆ ಮರುವು ಎಷ್ಟೇ ನೀವು ನೆನಪಿಟ್ಕೊಂಡಿದ್ರು, ನನಗೆಲ್ಲ ನೆನಪಿರ್ತದೆ ಅಂತ ಹೇಳಿದ್ರು, ಕೆಲವು ವರ್ಷಗಳಾದಮೇಲೆ ನಮ್ಮ ದೇಹ ಹೇಗೆ ಕೃಷಿವಾಗ್ತಾ ಇರ್ತದೆ, ನಮ್ಮ ಮೆಮೊರಿನೂ ಹಾಗೆ ಕೃಷಿವಾಗ್ತಾ ಇರ್ತದೆ. ಅದರ ಬರವಣಿಗೆಯಲ್ಲಿ ಬರೆದಿರೋದು ಇನ್ನೊಬ್ಬರಿಗಿರ್ತದೆ, ನಾವು ಹೋದ್ರೂ ಅದು ಶಾಶ್ವತವಾಗಿರುತ್ತೆ.